ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್. ಇದು ಅಣ್ಣ ತಮ್ಮಿದ್ರ ಭಾಗ ಎಲ್ಲನೂ. ಅದರಲ್ಲಿ ಒಬ್ಬರು ಕೊಡ್ತಾಯಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಒಂದು ಬೋರ್ ಇದೆ, ಬಟ್ ಮೋಟ್ರಿನೂ ಬಿಟ್ಟಿಲ್ಲ. ಜಾಗ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ತೋಟ ಮಾಡಿದ್ದಾರೆ, ವ್ಯವಸಾಯ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಜಾಗ ಮಾತ್ರ ತುಂಬ ಅನುಕೂಲಕರವಾಗಿದೆ, ಸೂಪರಾಗಿದೆ. ಇವರು ಅಣ್ತಮ್ಮಿರ ಭಾಗ ಆಗಿರೋದ್ರಿಂದ ಒಂದು ಜಮೀನಿಗೆ ಇನ್ನೊಂದು ಜಮೀನಿಗೆ ಹೋಗೋದಕ್ಕೆ ಇವರು 10 ಅಡಿ ರಸ್ತೆ ಬಿಟ್ಕೊಂಡಿದ್ದಾರೆ. ನಮಗೆ ತಾರ್ ರೋಡಿಂದ ಇದು 3 ಜಮೀನಾಗುತ್ತೆ. ಈ ಲ್ಯಾಂಡ್ಲಿ ಪೈಪ್ಲೈನು, ಡ್ರಿಪ್ಪು ಎಲ್ಲ ಮಾಡಿದ್ದಾರೆ. ಬೋರ್ಗೊಂದು ಮೋಟ್ರ್ ಬಿಟ್ಕೊಂಡ್ರೆ ಸಾಕು, ಇನ್ನು ಬೇರೆ ವರ್ಕೇನಿಲ್ಲ. ಆಮೇಲೆ ನಮಗಿಲ್ಲಿ ಸುತ್ತಮುತ್ತ ಜಮೀನುಗಳಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ಮನೆಗಳನ್ನ ಕಟ್ಕೊಂಡು ವಾಸ ಇದ್ದಾರೆ. ಸಾಯಿಲ್ನ ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಕಣ್ಣಾರ ನೋಡೋದಾಗ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ತುಂಬ ಚೆನ್ನಾಗಿದೆ. ಟೌನ್ ಲಿಮಿಟ್ಸ್ಗೆ ಬರುವಂತಹ ಒಂದು ಜಾಗ. ನಾವು ಈ ಜಾಗದಲ್ಲಿ ನಾವು ಒಳ್ಳೆ ಸಾವಯವ ಕೃಷಿ ಮಾಡಿ 10 ಜನಗಳಿಗೆ ನಾವು ನೆರವಾಗಬೇಕು ಅನ್ನೋದು ನಮ್ಮ ಆಸೆ. ಒಬ್ಬರು ನೋಡಿ ಒಬ್ಬರು ಕಲಿತಾರೆ. ಅದೇ ಥರ ಸಾವಯವ ಕೃಷಿ ನಾವು ಮಾಡಿದಾಗ ಬೇರೆಯವರು ಅದನ್ನೇ ಅನುಸರಿಸ್ತಾರೆ ಸ್ನೇಹಿತರೆ. ನಮಗೆ ನೀರು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಸುತ್ತಮುತ್ತ ಒಳ್ಳೆ ತೋಟಗಳು ಮಾಡಿದ್ದಾರೆ. ನಾವು ಅವ್ರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಮಾಡ್ಬೋದು. ಆದರೆ ಸಾವಯವ ಕೃಷಿ ಮಾಡ್ಕೊಂಡು ನಮಗೆ ಬೇಕಾಗಿರುವ ಥರ ನಮ್ಗೆ ಹೆಂಗೆ ಬೇಕೋ ಹಾಗೆ ಒಳ್ಳೆ ರೀತಿಲಿ ತೋಟನ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ದಾಳಿಂಬೆ, ತೆಂಗು, ಮಾವು, ಅಡಿಕೆ, ಸಪೋಟ, ದಾಳಿಂಬೆ ಪ್ರತಿಯೊಂದು ಗಿಡಗಳನ್ನ ನಾವಿಲ್ಲಿ ಅಚ್ಚುಕಟ್ಟಾಗಿ ಬೆಳಿಬೋದು. ಯಾಕೆಂದರೆ ನೀರಾವರಿ ಚೆನ್ನಾಗಿದೆ, ನೀರಿನ ಅಂಶ ಚೆನ್ನಾಗಿದೆ. ನಾವು ಎಲ್ಲೇ ಹೋದರೂ ಏನೇ ಮಾಡಿದ್ರು ನಮಗೆ ನೀರಿನ ಅವಶ್ಯಕತೆ ಮುಖ್ಯ ಹೊರತು ಬೇರೆ ಅಲ್ಲ ಸ್ನೇಹಿತರೆ. ನಮಗೆಲ್ಲೇ ಹೋದರೂ ಫಸ್ಟು ನೀರಿನ ಅವಶ್ಯಕತೆ ಮುಖ್ಯ. ಆಮೇಲೆ ಈ ಜಮೀನುಗಳಲ್ಲಿ ಸುತ್ತಮುತ್ತ ಮನೆಗಳನ್ನ ಕಟ್ಕೊಂಡು ಇದರ ಸ್ನೇಹಿತರೆ. ನಾವು ಯಾರು ಇಲ್ಲ, ಪಕ್ಕದಲ್ಲಿ ವ್ಯವಸಾಯ ಮಾಡ್ತಿಲ್ಲ, ನಾವು ಮಾಡಬೇಕು ಅನ್ನೋ ಭಾವನೆ ಇಲ್ಲ. ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಇದು ನಮಗೆ ಟೌನ್ ಲಿಮಿಟಿಗೆ ಬರುತ್ತೆ. 3 ರಿಂದ 4 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ನೋಡಿ ಎಷ್ಟು ಕ್ಲೀನಾಗಿ ಮಟ್ಟವಾಗಿದೆ, ಚೆನ್ನಾಗಿದೆ ಅಂತ, ಅನುಕೂಲಕರವಾಗಿದೆ. ಎಲ್ಲನೂ ಸೂಪರಾಗಿದೆ. ನಾವು ಇವತ್ತು ಏನಪ್ಪ ಅಂದರೆ, ಸಾಮಾನ್ಯವಾಗಿ ಇವರು 1 ಎಕರೆಗೆ 35 ಲ್ಯಾಕ್ ಹೇಳ್ತಾರೆ ಸ್ನೇಹಿತರೆ. 1 ಎಕರೆಗೆ 35 ಲಕ್ಷ ಹೇಳ್ತಾರೆ. ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ನಾವು ಈ ತೋಟದಲ್ಲಿ ನಮಗೆ ಬೇಕಾಗಿರುವ ಥರ ಇದನ್ನು ನಾವು ಮಾಡ್ಬೋದು. ಒಳ್ಳೆ ಬೆಳೆನಾರು ಬೆಳಿಬೋದು, ತೋಟನಾರು ಮಾಡ್ಬೋದು. ಅಕ್ಕಪಕ್ಕೆಲ್ಲ ತಾವು ನೋಡಬಹುದು. ನೋಡಿ, ಇವರು ಕೃಷಿ ಹೊಂಡ ಮಾಡಿಕೊಂಡು ನೀರನ್ನ ಇದು ಮಾಡ್ಕೊಂಡಿದ್ದಾರೆ. ನೀರಿನ ವಾತಾವರಣ ನಿಮ್ಗೆ ಗೊತ್ತಾಗುತ್ತೆ. ಬೆಳೆ ಕೂಡ ಬೆಳೀತಾಯಿದ್ದಾರೆ. ತೆಂಗು ತೋಟನೂ ಮಾಡಿದ್ದಾರೆ. ನಾವು ಅದೇ ಥರ ಒಂದು ತೋಟನ ಮಾಡಿಕೊಂಡು ಒಳ್ಳೆಯ ವ್ಯವಸಾಯ ಮಾಡ್ಬೋದು. ಯಾವಾಗಲೂ ಅಷ್ಟೇ ಒಳ್ಳೆಯ ವ್ಯವಸಾಯ ಮಾಡಿದಾಗ ನಮ್ಗೆ ತುಂಬ ಅನುಕೂಲ ಆಗುತ್ತೆ. ಮಿಶ್ರ ಬೆಳೆಗಳನ್ನ ಬೆಳೆದಾಗ ನಮಗೆ ಆದಾಯ ಕೊಡೋಕ್ಕೂ ಬರುತ್ತೆ. ಇವತ್ತು ನಾವು ಎಲ್ಲೇ ಹೋದರೂ ಲ್ಯಾಂಡ್ಗಳ ರೇಟ್ ಅಂತೂ ದುಬಾರಿ ಇದೆ ಸ್ನೇಹಿತರೆ. ಲ್ಯಾಂಡ್ಗಳ ರೇಟೆಲ್ಲ ದುಬಾರಿ ಇದೆ. ಸದ್ಯಕ್ಕೆ ನಮಗೆ ಇದು ಅವರು ಹೇಳೋ ರೀತಿಲಿ ಪರವಾಗಿಲ್ಲ, ಅಷ್ಟು ಜಾಸ್ತಿ ಏನೋ ಅಲ್ಲ ಅನ್ಕೋಬಹುದು. ಯಾಕೆಂದರೆ ಕೆಲವೊಂದು ಸಲ ನೋಡಿದಾಗ ನಮ್ಗೆ ಇದು ಕೂಡ ದುಬಾರಿ ಅನಿಸ್ಬೋದು. ಯಾಕೆಂದರೆ ಬೋರ್ ಇದೆ, ಮೋಟ್ರ್ ಬಿಟ್ಟಿಲ್ಲ. ಮೋಟ್ರನ್ನು ಹಾಕೊಂಡು ನಾವು ಇಲ್ಲಿ ವ್ಯವಸಾಯ ಮಾಡ್ಬೋದು ಆರಾಮಾಗಿ. ಎಲ್ಲ ರೀತಿಗೂ ಅನುಕೂಲಕರವಾಗಿದೆ. ನಾವು ಪ್ರತಿಯೊಂದೂ ನಮ್ಮ ರೀತಿಗೆ ಮಾಡ್ಕೋಬೇಕು ಹೊರತು ನಾವು ಬೇರೇನು ಇಲ್ಲಿ ನಾವು
ಬೇರೆ ಥರ ನಾವು ಅದನ್ನು ಏನು ತೊಗೊಂಡು ಮಾಡೋಕ್ಕೆ ಬರೋಲ್ಲ. ಆದರೆ ಇವತ್ತು ಪ್ರತಿಯೊಬ್ಬರು ಕೂಡ ಅನಾರೋಗ್ಯಕ್ಕೆ ತುತ್ತಾಯ್ತಾ ಇದ್ದಾರೆ. ನಾವು ಅವುಗಳಿಂದ ಹೊರಗಡೆ ಬರಬೇಕು ಅಂದರೆ ನಾವು ಒಂದು ಪುಟ್ಟ ಜಮೀನಿನಲ್ಲಿ ನಾವು ವರ್ಕ್ ಮಾಡಿದಾಗ, ನಾವು ಆ ಜಮೀನಲ್ಲಿ ವರ್ಕ್ ಮಾಡಿದಾಗ ಅಲ್ಲಿ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ, ಒಳ್ಳೆ ಅನುಭವನೂ ಬರುತ್ತೆ. ಯಾರು ಕೂಡ ಹುಡ್ದಾಗಲೇ ಕಲಿಯಲ್ಲ, ಹೋಯ್ತಾ ಕಲಿತಾರೆ. ಹಂಗೆ ನಾವು ಒಳ್ಳೆ ತೋಟ ಮಾಡಿಕೊಂಡು ಒಳ್ಳೆ ವ್ಯವಸಾಯ ಮಾಡಿಕೊಂಡು ಬೆಳ್ಕೊಂಡು ಹೋದರೆ ತುಂಬ ಅನುಕೂಲಕರವಾಗಿರುತ್ತೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ. ನೋಡಿ, ಓನ್ TC ಕೂಡ ಇದೆ ಇದರಲ್ಲಿ. ಇನ್ನು ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟು ಜನಗಳಿಗೆ ತಲುಪುತ್ತೆ, ಎಷ್ಟೋ ಜನಗಳು ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ. ನಮಗೆ ರೈಟ್ ಎಷ್ಟಾದ್ರೂ ಪರವಾಗಿಲ್ಲ, ಒಳ್ಳೆ ಜಾಗ ಬೇಕು, ಒಳ್ಳೆ ಮಣ್ಣು ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ತಮಗೆಲ್ಲ ತಾವಿಲ್ಲಿ ನೋಡ್ಬೋದು ಮಣ್ಣು ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಕೂಡ ಅರ್ಥ ಆಗುತ್ತೆ. ನೋಡಿ, ಬೆಳೆ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಬೆಳೀತಾ ಇದ್ದಾರೆ ಸ್ನೇಹಿತರೆ ಸುತ್ತಮುತ್ತ ಎಲ್ಲನೂ. ಇದರಿಂದ ನೀವು ಶೇರ್ ಮಾಡಿದಾಗ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.